ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಅರ್ಜುನನಿಗೆ ಕೃಷ್ಣನು ಉಪದೇಶವನ್ನು ಮಾಡ್ತಾ ಇದ್ದಾನೆ. ಹೇ ಅರ್ಜುನ, ವಿಷಯಾಧೀನನಾಗದವನನ್ನು ಈ ಜಗತ್ತಿನಲ್ಲಿ ಸುಖ ದುಃಖಾದಿಗಳು ಬಾಧಿಸಲಾರವು. ವಿಷಯಕ್ಕೆ ಅಧೀನನಾದವನು ಮಾತ್ರ ಸುಖ ದುಃಖಕ್ಕೆ ಒಳಗಾಗ್ತಾನೆ. ಯಾರು ವಿಷಯ ಸುಖಾದಿಗಳಿಗೆ ಒಳಗಾಗೋದಿಲ್ವೋ ಅವ್ರಿಗೆ ಸುಖವೂ ಬಾಧಿಸೋದಿಲ್ಲ, ದುಃಖವೂ ಬಾಧಿಸೋದಿಲ್ಲ. ಆತನಿಗೆ ಕಷ್ಟತರವಾದ ಗರ್ಭವಾಸ ಉಂಟಾಗುವುದಿಲ್ಲ, ಹುಟ್ಟು ಸಾವುಗಳು ಅವನಿಗೆ ಬರೋದಿಲ್ಲ. ಆತನ ಅವಿನಾಶಿಯಾದುದರಿಂದ ವಿಷಯಗಳ ಪಾಶದಲ್ಲಿ ಅವನು ಬೀಳುವುದಿಲ್ಲ, ಅವನು ಜ್ಞಾನಿಯಾಗಿರ್ತಾನೆ ಅಂತ ಹೇಳ್ತಾ ಇದ್ದಾನೆ. ತತ್ವವೇತ್ತರ ಅನುಭವಕ್ಕೆ ತಂದುಕೊಳ್ಳುವಂತಹ ಒಂದು ವಿಷಯವನ್ನು ನಿನಗೆ ಹೇಳುವೆನು. ತತ್ವವೇತ್ತರ ಅನುಭವಕ್ಕೆ ಬರ್ತಕ್ಕಂಥ ಒಂದು ವಿಷಯ ಹೇಳ್ತೀನಿ ಕೇಳು ಅರ್ಜುನ. ಸರ್ವವ್ಯಾಪಿಯಾಗಿರುವ ಚೈತನ್ಯವನ್ನೇ ಈ ಜಗತ್ತಿನಲ್ಲಿ ಸತ್ ಎಂದು ಕರೆಯುವರು. ಏನು ಹೇಳ್ತಾ ಇದ್ದಾನೆ? ಸರ್ವವ್ಯಾಪಕವಾಗಿರ್ತಕ್ಕಂಥ ಆ ಚೈತನ್ಯ ಏನಿದೆಯಲ್ಲ, ಜಗತ್ತಿಗೆಲ್ಲ ಚೈತನ್ಯವನ್ನು ಕೊಟ್ಟಿದೆಯಲ್ಲ, ಈ ಜಗತ್ತಿನಲ್ಲಿ ಸರ್ವವ್ಯಾಪಿಯಾಗಿರುವ ಚೈತನ್ಯವನ್ನೇ ಜಗತ್ತಿನಲ್ಲಿ ಸತ್ ಎಂದು ಕರೆಯುವರು. ಅದೇ ಸದ್ವಸ್ತು. ಹಾಲಿನಲ್ಲಿ ನೀರು ಬೆರೆತು ಏಕಾಕಾರವಾಗಿದ್ದರೂ ರಾಜಹಂಸೆಯು ನೀರನ್ನು ಬೇರ್ಪಡಿಸಿ ಹಾಲನ್ನೇ ಸ್ವೀಕರಿಸುವಂತೆ ಹಾಲು ಮತ್ತು ನೀರನ್ನು ಒಂದು ಮಾಡಿಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿ ಕೊಟ್ಬಿಟ್ರೆ ಹಂಸ ಪಕ್ಷಿ ಬರೀ ಹಾಲನ್ನು ಮಾತ್ರ ಹೀರ್ಕೊಳತ್ತಂತೆ, ನೀರನ್ನ ಅಲ್ಲೇ ಬಿಟ್ಬಿಡ್ತಂತೆ. ಈ ರೀತಿಯಲ್ಲಿ ನೀರನ್ನು ಬೇರ್ಪಡಿಸಿ ಹಾಲನ್ನೇ ಸ್ವೀಕರಿಸುವಂತೆ ಚಿನ್ನದಲ್ಲಿ ಸೇರಿರುವ ಮಿಶ್ರಣಾಂಶವನ್ನು ಅಕ್ಕಸಾಲೆಯು ಪುಟವಿಟ್ಟು ಕಳೆಯುವಂತೆ. ಈಗ ಬರೀ ಚಿನ್ನ ಆದರೆ ಅದು ಆಭರಣ ಮಾಡಲಿಕ್ಕೆ ಬರೋದಿಲ್ಲ, ಯಾಕಂದರೆ ಅದು ಮೃದುತ್ವ ಚಿನ್ನಕ್ಕೆ. ಅದಕ್ಕೆ ತಾಮ್ರವನ್ನು ಮಿಕ್ಸ್ ಮಾಡ್ತಾರೆ, ಅದರಿಂದ ಏನಾಗುತ್ತೆ, ಅದು ಒಡವೆಗಳು ಗಟ್ಟಿಯಾಗಿರ್ತದೆ ಬೇಕಾದ ಆಕಾರಕ್ಕೆ ಮಾಡಲಿಕ್ಕೆ. ಅದರಂತೆ ಇದನ್ನು ಅಕ್ಕಸಾಲಿ ಏನು ಮಾಡ್ತಾನೆ, ಕರಗಿಸಿ ಪುಟವಿಟ್ಟು ಚಿನ್ನವನ್ನು ಮಾತ್ರ ಬೇರ್ಪಡಿಸ್ತಾನೆ, ತಾಮ್ರವನ್ನು ಮಿಶ್ರಣವನ್ನು ಕೂಡ ಬೇರ್ಪಡಿಸ್ತಾನೆ. ಈ ರೀತಿಯಲ್ಲಿ ಕೆನೆ ಮೊಸರನ್ನು ಮತಿಸಿ ಯುಕ್ತಿಯಿಂದ ಬೆಣ್ಣೆಯನ್ನು ತೆಗೆಯುವಂತೆ ಹಾಲನ್ನು ಕಾಯಿಸಿ ತಣ್ಣಗೆ ಮಾಡಿ ಎಪ್ಪಾಕಿ ಮೊಸರು ಮಾಡಿ ಅದನ್ನು ಕಡಿದ್ರೆ ಮೊಸರು ಮತನ ಮಾಡಿದಾಗ ಏನಾಗುತ್ತೆ, ಕೆನೆ ಮೊಸರು ಬರುವಂತೆ, ಅದ ಕೆನೆ ಮೊಸರಿಂದ ಬೆಣ್ಣೆ ತೆಗೆಯುವಂತೆ, ದವಸದಲ್ಲಿ ಸೇರಿರುವ ಹೊಟ್ಟನ್ನು ತೂರಿ ಗಟ್ಟಿಯನ್ನು ವಿಂಗಡಿಸುವಂತೆ. ಸುಗ್ಗಿ ಕಾಲದಲ್ಲೆಲ್ಲ ನೀವು ನೋಡಿರ್ತೀರಿ, ಕಾಳುಗಳು ರಾಗಿ ಜೋಳ ಭತ್ತ ಇವುಗಳಲ್ಲೆಲ್ಲ ಅದಕ್ಕೆ ಅಂಟ್ಕೊಂಡು ಬಂದಿರತಕ್ಕಂಥ ಬೇಡವಾದ ಕೆಲವೊಂದು ವಸ್ತುಗಳು ಇರ್ತವೆ, ಜನ್ಮಾರಭ್ಯ ಬಂದಿರ್ತವೆ, ಅವುಗಳನ್ನ ಕುಟ್ಟಿ ಅದನ್ನೆಲ್ಲ ಹೊಟ್ಟನ್ನು ತೂರಿ ಗಟ್ಟಿಯನ್ನು ವಿಂಗಡಿಸುವಂತೆ ತತ್ವ ವಿಮರ್ಶೆಯಿಂದ ದೇಹೇಂದ್ರಿಯಾದಿ ಜಗತ್ತೆಲ್ಲವೂ ನಾಶವಾಗಲು ಸದ್ರೂಪ ಬ್ರಹ್ಮವೊಂದೇ ಉಳಿಯುವುದು. ತತ್ವವನ್ನು ವಿಮರ್ಶೆ ಮಾಡೋದ್ರಿಂದ, ತತ್ವಜ್ಞಾನವನ್ನು ವಿಚಾರ ಮಾಡೋದ್ರಿಂದ ಏನಾಗುತ್ತೆ, ದೇಹ ಇಂದ್ರಿಯಾದಿ ಜಗತ್ತೆಲ್ಲವೂ ನಾಶವಾಗಲು. ಈ ದೇಹ ನಾನಲ್ಲ, ಇಂದ್ರಿಯ ನಾನಲ್ಲ, ಇಂದ್ರಿಯ ಸುಖ ಭೋಗಗಳು ಶಾಶ್ವತ ಅಲ್ಲ ಅಂತ ಯಾವಾಗ ವಿಚಾರವನ್ನು ಮಾಡೋದಕ್ಕೆ ಶುರು ಮಾಡ್ತೀವಿ, ಹಾಗೇನಾಗುತ್ತೆ, ಸದ್ರೂಪವಾದ ಬ್ರಹ್ಮವೊಂದೇ, ಆ ಚೈತನ್ಯ ವಸ್ತುವೊಂದೇ ಉಳಿಯೋದು ಗೊತ್ತಾಗುತ್ತೆ. ನಿತ್ಯವಾದದ್ದನ್ನು ಸತ್ಯಂತಲೂ ಅನಿತ್ಯವಾದದ್ದನ್ನು ಅಸತ್ಯಂತಲೂ ಸತ್ ಅಸತ್ಗಳೆರಡರ ಲಕ್ಷಣವನ್ನು ಚೆನ್ನಾಗಿ ನಿರ್ಣಯಿಸು. ಸತ್ಯ ಯಾವುದು ಅಸತ್ಯ ಯಾವುದು ಅಂತ ನೀನು ಚೆನ್ನಾಗಿ ನಿರ್ಣಯ ಮಾಡು ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ಸಾರಾಸಾರವನ್ನು ವಿಮರ್ಶಿಸುತ್ತಾ ಅಸ್ಥಿರವಾದದ್ದನ್ನು ಅಸಾರವೆಂತಲೂ ಸ್ಥಿರವಾದದ್ದನ್ನು ಸಾರವೆಂತಲೂ ತಿಳಿ. ಅಸ್ಥಿರವಾದದ್ದು ಯಾವುದು? ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು, ಕಣ್ಣಿಗೆ ಕಾಣುವ ಎಲ್ಲ ವಸ್ತುಗಳು ಅಸ್ಥಿರವೇ, ಸ್ವಲ್ಪ ಕಾಲ ಇರ್ತವೆ, ನಂತರ ಅವೆಲ್ಲ ಕಣ್ಮರೆ ಆಗ್ತವೆ. ಸಾರವಾದದ್ದು ಯಾವುದು, ಸ್ಥಿರವಾದದ್ದು ಯಾವುದು, ಅದನ್ನು ನೀನು ವಿಚಾರ ಮಾಡಿ ತಿಳಿ ಅಂತ ಹೇಳ್ತಾ ಇದ್ದಾನೆ. ಸ್ಥಿರವಾದದನ್ನು ಸಾರವೆಂತಲೂ ತಿಳಿ. ಮೂರು ಲೋಕದಲ್ಲೂ ವ್ಯಾಪಿಸಿರುವವನಿಗೆ ನಾಮ ರೂಪ ರಂಗುಗಳೊಂದು ಇರುವುದಿಲ್ಲ. ಆದ್ದರಿಂದ ಸರ್ವವ್ಯಾಪಕವಾಗಿ ಜನನ ಮರಣ ರಹಿತವಾದ ತತ್ವವನ್ನು ನಾಶಪಡಿಸಲು ಯತ್ನಿಸಿದರೂ ಅದು ಯಾವ ವಿಧದಿಂದಲೂ ನಾಶವಾಗುವುದಿಲ್ಲ. ಯಾವುದು ಸತ್ಯವೋ, ಯಾವುದು ನಿತ್ಯವೋ, ಯಾವುದು ಶಾಶ್ವತವೋ ಅದು ಯಾರ ಕೈಲೂ ನಾಶ ಮಾಡೋಕ್ಕಾಗೋದಿಲ್ಲ ಅದನ್ನು. ಅದರಿಂದ ನೀನು ಅಂಥ ಸತ್ಯ ವಸ್ತುವನ್ನು, ಅಂಥ ಚೈತನ್ಯ ವಸ್ತುವಿನ ಬಗ್ಗೆ ತಿಳ್ಕೊ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹೇ ಪಾಂಡುಪುತ್ರನಾದ ಅರ್ಜುನ, ಈ ಶರೀರವು ಸ್ವಾಭಾವಿಕವಾಗಿಯೇ ನಾಶವಾಗುವುದು. ಈಗೇನು ಕಾಣ್ತಾ ಇದ್ದಾರಲ್ಲ ಭೀಷ್ಮ ದ್ರೋಣಾದಿಗಳು, ನಿನ್ನ ಬಂಧು ಬಳಗ ಎಲ್ಲ, ನೀನು ನಾನು ಸಹಿತವಾಗಿ ಈ ಎಲ್ಲ ಶರೀರಗಳು ಏನು ಮಾಡದೇ ಇದ್ರೂ ಕೂಡ ಸ್ವಾಭಾವಿಕವಾಗಿ ನಾಶವಾಗ್ತವೆ. ಇದು ಪ್ರಕೃತಿ ಗುಣ, ಇದು ನಿಯಮ, ಇದು ಪ್ರಕೃತಿ ನಿಯಮ. ಇದು
ಏನಾಗುತ್ತೆ, ಸ್ವಾಭಾವಿಕವಾಗಿ ನಾಶವಾಗುತ್ತೆ ಇವು. ಆತ್ಮನು ನಿತ್ಯ ಅವಿನಾಶಿ, ಆದ್ದರಿಂದ ನಾಶರಹಿತನು. ಅವನೇ ನಿತ್ಯ ವಸ್ತು, ಇಲ್ಲಿ ಅವನೇ ಸದ್ವಸ್ತು. ಆತ್ಮನನ್ನು ನಾಶ ಮಾಡುವುದಕ್ಕೆ ಸಾಧ್ಯವಾಗದ್ದರಿಂದ ನೀನು ನಿಶಂಕನಾಗಿ ಯುದ್ಧ ಮಾಡು. ಯಾಕಂದರೆ ಈ ದೇಹಾದಿಗಳು ಹೋಗ್ತವೆ, ದೇಹದ ಒಳಗಿರ್ತಕ್ಕಂಥ ಆ ಚೈತನ್ಯ ವಸ್ತು ಎಂದಿಗೂ ನಾಶವಾಗೋದಿಲ್ಲ. ಅದರಿಂದ ನೀನು ನಿಶಂಕೆಯಿಂದ, ಯಾವ ಅನುಮಾನ ಪಡದೆ, ಭಯಭೀತನಾಗದೆ, ದುಃಖಕ್ಕೆ ಒಳಗಾಗದೆ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ. ನೀನು ಕೇವಲ ಶರೀರದ ಮೇಲಣ ಅಭಿಮಾನದಿಂದ ಮಮತೆಯುಳ್ಳವನಾಗಿ ಯುದ್ಧದಲ್ಲಿ ವೈರಿಗಳನ್ನು ಕೊಲ್ಲಲಾರನೆಂದು ಹೇಳುತ್ತಿರುವೆ. ನೀನೇನು ಮಾಡ್ತಿದ್ಯಪ್ಪ ಅರ್ಜುನ ಅಂದರೆ, ಕೇವಲ ಶರೀರದ ಮೇಲೆ ಅಭಿಮಾನ ಇಟ್ಕೊಂಡಿದ್ಯಾ ಅರ್ಜುನ. ಯಾಕಂದರೆ ಶರೀರ ನೀನು ಕೊಂದರೂ ಸಾಯ್ತದೆ, ಕೊಲ್ಲದಿದ್ರೂ ಕೂಡ ಸ್ವಲ್ಪ ಕಾಲದ ನಂತರ ಸ್ವಾಭಾವಿಕವಾಗಿ ಇದು ಮರಣವನ್ನು ಹೊಂದುತ್ತದೆ. ಆದರೆ ಅದರೊಳಗಿರ್ತಕ್ಕಂಥ ಚೈತನ್ಯ ವಸ್ತು ಎಂದೆಂದಿಗೂ ಸ್ಥಿರವಾದದ್ದು ಮತ್ತು ಶಾಶ್ವತವಾದದ್ದು. ಅದರಿಂದ ಏನೂ ಆಗೋದಿಲ್ಲಪ್ಪ. ಈ ಶರೀರಗಳ ಜೊತೆ ಯುದ್ಧ ನಡೀತಾ ಇರೋದು, ಅದರಿಂದ ನೀನು ವೈರಿಗಳನ್ನ ಕೊಲ್ಲಲಾರೆನೆಂದು ಹೇಳ್ತಾ ಇರುವೆ. ಸತ್ಯ ಅಸತ್ಯಗಳನ್ನು ವಿಚಾರ ಮಾಡುತ್ತಾ ನಾನು ಕೊಲ್ಲುವವನೂ ಅಲ್ಲ, ಇವರು ಸಾಯುವವರು ಅಲ್ಲವೆಂದು ನಿಶ್ಚಯಿಸು. ಯಾಕೆ, ಅರ್ಜುನನ ಕೈಲಿ ಏನು ಕೊಲ್ಲಕ್ಕಾಗತ್ತಾ? ಈ ದೇಹ ಆ ದೇಹವನ್ನು ನಾಶಪಡಿಸ್ತದೆ ಅಷ್ಟೇ, ಆದರೆ ಚೈತನ್ಯ ವಸ್ತು ಎಂದಿಗೂ ಸಾಯುವುದಲ್ಲ. ಅದರಿಂದ ನೀನು ಕೊಲ್ಲಕ್ಕೂ ಆಗೋದಿಲ್ಲ, ಅವ್ರು ಸಾಯೋಕ್ಕೂ ಆಗೋದಿಲ್ಲ. ಅದರಿಂದ ನಿನ್ನ ಪಾಡಿಗೆ ನೀನು ಯುದ್ಧ ಮಾಡು ಅಂತ ಇಲ್ಲಿ ಅರ್ಜುನನಿಗೆ ಕೃಷ್ಣನು ಉಪದೇಶವನ್ನು ಮಾಡ್ತಾ ಇದ್ದಾನೆ. ಕನಸಿನಲ್ಲಿ ಸತ್ಯವಾಗಿದ್ದಂತೆ ಕಾಣಿಸುವ ವಿಷಯಗಳು ಎಚ್ಚರಗೊಂಡಾಗ ಬಳಿಕ ತಾನಾಗಿಯೇ ಲಯವಾಗುವಂತೆ. ಕನಸಿನಲ್ಲಿ ಯಾವುದೋ ಒಂದು ವಸ್ತುವನ್ನು, ಸಿಹಿ ಪದಾರ್ಥವನ್ನು ತಿಂತಾ ಇರ್ತೀವಿ ಅಂತ ಇಟ್ಕೊಳ್ಳೋಣ. ಅಲ್ಲಿ ಸತ್ಯವಾಗಿದ್ದಂತೆ ಕಾಣಿಸ್ತಾ ಇರ್ತಕ್ಕಂಥ ವಿಷಯ ಸುಖ ಎಚ್ಚರಗೊಂಡಾಗ ಸಿಹಿ ತಿಂಡಿಯೂ ಇಲ್ಲ, ಬಾಯಿ ಚಪ್ಪರಿಸಿದ ಅನುಭವವೂ ಇಲ್ಲದಂಗಾಗುತ್ತೆ. ಬಳಿಕ ತಾನಾಗಿಯೇ ಲಯವಾಗುವಂತೆ ಮನಸ್ಸಿನ ಭ್ರಾಂತಿಯಿಂದ ಶಾಶ್ವತವಾಗಿರುವಂತೆ ಕಾಣಿಸುವ ಈ ಶರೀರಾದಿಗಳು ಕನಸಿನಲ್ಲಿ ಹೇಗೆ ಭ್ರಾಂತಿಯಿಂದ ಕನಸಿನಲ್ಲಿ ಬಂದಂತಹ ಲೋಕ, ಆ ಸಾಮ್ರಾಜ್ಯ ಎಲ್ಲ ಇತ್ತಲ್ಲ, ಆ ಜಗತ್ತೆಲ್ಲ ಇತ್ತಲ್ಲ, ಅದು ಎಚ್ಚರಗೊಂಡಾಗ ಹೇಗೆ ಹೊರಟೋಯ್ತೋ ಹಾಗೆ ಈ ಶರೀರಾದಿಗಳು ಭ್ರಾಂತಿಯಿಂದ ಬಿಡುಗಡೆಯಾಗಲು ಉಳಿಯಲಾರವು. ಈಗ ಎಚ್ಚರದಲ್ಲಿ ಜಾಗೃತಾವಸ್ಥೆಯಲ್ಲಿ ಈಗ ನಮಗೇನು ಭ್ರಾಂತಿ ಇಟ್ಕೊಂಡಿದೆಯಲ್ಲ, ಶರೀರವು ನಿಜ, ಇಂದ್ರಿಯ ಸುಖಗಳು ಸುಖ, ನಿಜವಾದ ಸುಖ ಅಂತ ಏನು ಭ್ರಾಂತಿ ಇಟ್ಕೊಂಡಿದೆಯಲ್ಲ, ಈ ಭ್ರಾಂತಿ ಎಲ್ಲ ಉಳಿಯೋದಿಲ್ಲ. ನೆರಳಿಗೆ ಒಡೆಯಲ್ಪಟ್ಟ ಅಸ್ತ್ರವು ಮೂಲ ಶರೀರವನ್ನು ಸೋಂಕದಿರುವಂತೆ. ಈಗ ನಾನು ನಿಂತಿರ್ತೀನಿ, ನನ್ನ ನೆರಳು ಅಲ್ಲೆಲ್ಲೋ ಇರ್ತದೆ. ಆ ಬಾಣವನ್ನು ಹೊಡಿಬೇಕಾಗಿದ್ದವನು ನನಗೆ ಶರೀರಕ್ಕೆ ಹೊಡಿಬೇಕೆ ಹೊರತು ಅದರ ನೆರಳಿಗೆ ಹೊಡೆದ್ರೆ, ಆ ನೆರಳಿಗೆ ಹೋಗಿ ಬಾಣ ತಾಕಿದರೆ ನನಗೆ ನೋವಾಗುತ್ತಾ? ಆಗೋದಿಲ್ಲ. ಹಾಗೆ ನೆರಳಿಗೆ ಹೊಡೆಯಲ್ಪಟ್ಟ ಅಸ್ತ್ರವು ಮೂಲ ಶರೀರವನ್ನು ಸೋಂಕದಿರುವಂತೆ, ಗಡಿಗೆಯಲ್ಲಿರುವ ನೀರು ಅಲುಗಾಡುವಾಗ ಸೂರ್ಯನ ಪ್ರತಿಬಿಂಬವು ಅದರಲ್ಲಿ ಕಾಣಿಸುತ್ತಿದ್ದರೂ ಸೂರ್ಯನು ಅಲುಗಾಡದಿರುವಂತೆ. ಒಂದು ಗಡಿಗೆಯಲ್ಲಿ ನೀರು ತುಂಬಿರ್ತದೆ, ಮೇಲಿರುವ ಸೂರ್ಯನ ಪ್ರತಿಬಿಂಬ ಗಡಿಗೆ ನೀರಿನಲ್ಲಿ ಕಾಣ್ತಾ ಇರ್ತದೆ. ಗಡಿಗೆನ ಹಿಡಿದು ಅಲ್ಲಾಡಿಸಿದ್ರೆ ಗಡಿಗೆ ಒಳಗಿರೋ ಸೂರ್ಯ ಏನೋ ಅಲ್ಲಾಡ್ತಾನೆ, ನಿಜ ಅಲ್ಲಾಡ್ದಂಗೆ ಕಾಣ್ತಾನೆ, ಆದರೆ ಮೇಲಿರುವ ಸೂರ್ಯ ಅವನಿದ್ದಲ್ಲೇ ಇರ್ತಾನೆ ಸ್ಥಿರವಾಗಿ. ಹಾಗೆ ಮನೆಯ ಭಾಗದ ಬಯಲು ಅದೇ ಆಕಾರವಾಗಿ ಕಾಣಿಸುತ್ತಿದ್ದರೂ ಕಿತ್ತು ಹಾಕಿದ ನಂತರ ಬಯಲು ಮೊದಲಿನ ರೀತಿ ಅವಿಕೃತವಾಗಿರುವಂತೆ. ಈಗ ವಿಕೃತವಾಗಿ ಕಾಣ್ತಾ ಇದೆ ಮನೆ, ನಾವು ಸುತ್ತ ಗೋಡೆ ಕಟ್ಟಿದ್ದೀವಿ, ಆ ಗೋಡೆಗಳನ್ನೆಲ್ಲ ತೆಗೆದಾಕ್ಬಿಟ್ರೆ ಮನೆ ಒಳಗಿದ್ದಂಥ ಬಯಲು ಮಹಾಬಯಲಿನಲ್ಲಿ ಅದು ಹೆಂಗಿತ್ತು ಹಂಗೆ ಇರ್ತದೆ ಹೊರತು ಅಲ್ಲಿ ಹೋಗಿ ಏನು ಸೇರ್ಕೊಳ್ಳೋದಿಲ್ಲ. ಅದು ನಾವೇನು ಮಾಡ್ತೀವಿ, ಗೋಡೆ ನಿರ್ಮಾಣ ಮಾಡಿದಾಗ ಮನೆ ಒಳಗೊಂದು ಬಯಲು, ಮನೆ ಹೊರಗೊಂದು ಬಯಲು. ಆ ಮನೆ ನಾಶವಾಯಿತು ಅಂದರೆ ಈ ಬಯಲು ಆ ಬಯಲು ಇದ್ದಂಗೆ ಇರ್ತದೆ, ಅದೇನು ಹೋಗಿ ಅಲ್ಲಿ ಸೇರ್ಕೊಳ್ಳೋದಿಲ್ಲ. ಮಧ್ಯದಲ್ಲಿ ಬಂದಿಂಥ ಉಪಾಧಿ ಇಲ್ಲದಂಗೆ ಆಗುತ್ತೆ ಅಷ್ಟೆ. ಈ ಶರೀರವು ನಾಶವಾದರೂ ಮೂಲ ಸ್ವರೂಪವು ನಾಶವಾಗುವುದಿಲ್ಲ. ಆದ್ದರಿಂದ ಹೇ ಅರ್ಜುನ, ಈ ದೇಹವು ನಾಶವಾದರೂ ಜನನ ಮರಣರಹಿತವಾದ ಆತ್ಮನು ನಾಶವಾಗುವುದೆಂಬ ಮಿಥ್ಯಾ ಕಲ್ಪನೆಯನ್ನು ಆರೋಪಿಸಬೇಡ. ನೀನು ದೊಡ್ಡ ಜ್ಞಾನಿ ಅಂತ ಮಾತಾಡಿ ಇಂಥ ಸುಳ್ಳು ಆರೋಪವೆಲ್ಲನೂ ಮಾಡಬೇಡ ಅರ್ಜುನ. ಹೇ ಅರ್ಜುನ, ಮನುಷ್ಯನು ಹಳೆಯ ವಸ್ತ್ರಗಳನ್ನು ತೆಗೆದುಹಾಕಿ ಹೊಸ ವಸ್ತ್ರಗಳನ್ನು ಧರಿಸುವಂತೆ ಈ ಆತ್ಮನು ಸಹ ಜೀರ್ಣವಾಗಿರುವ ದೇಹಗಳನ್ನು ಬಿಟ್ಟು ಹೊಸ ಹೊಸ ದೇಹಗಳನ್ನು ಧರಿಸುವನು. ದೇಹವನ್ನು ಬಿಟ್ಟಾಗ ಮರಣವೆನ್ನುವರು, ಧರಿಸಿದಾಗ ಜನ್ಮಕ್ಕೆ ಬಂದನು ಎನ್ನುವರು. ಈ ರೀತಿಯಲ್ಲಿ ಹೇಳ್ತಾರೆ ಅಂತ ಇಲ್ಲಿ ಕೃಷ್ಣನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಇನ್ನು ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.